ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೆಪ್ಟೆಂಬರ್ 1ನೇ ತಾರೀಕು ಬಿಜೆಪಿಯವರು ಧರ್ಮಸ್ಥಳ ಚಲೋ ಅಂತಿದ್ದಾರೆ. ಎಲ್ಲರಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಇಟ್ಕೊಂಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಪಿತೂರಿ ಆಗಿದೆ, ಸರ್ಕಾರದಲ್ಲೂ ಕೂಡ ಒಂದು ಭಾಗ ಆಗಿದೆ ಅಂತ ಆರೋಪ. ನೋಡಿ, ಯಾರೇ ಈ ರೀತಿ ಒಂದು ಆಪಾದನೆಗಳು ಬಂದಾಗ ಯಾವುದೇ ಸರ್ಕಾರಗಳಿರಲಿ, ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ದಳ ಇರಲಿ, ಯಾವುದೇ ಸರ್ಕಾರ ಇರಲಿ, SIT ಅಂತೂ ಮಾಡಲೇಬೇಕಾಗ್ತಿತ್ತ. ಗಂಭೀರ ಆರೋಪಗಳು ಬಂದ ಮೇಲೆ ಅದು ಸುಳ್ಳಿದ್ದಾವೆ, ಸತ್ಯ ಇದ್ದಾವೆ, ಅದು ಬೇರೆ. BJP ಅವರು ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. BJP ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಮುಂದೆ ಈಗ ರಾಜಕಾರಣ ಮಾಡ್ತಾಯಿದ್ದಾರೆ. ಅಲ್ಲೇನೂ ಸಿಕ್ಕಲಿಲ್ಲ, ಏನೂ ಆಗಲಿಲ್ಲ. ನಾವು ಅದೇ ಪ್ರಾರ್ಥನೆ ಮಾಡ್ತಿದ್ದಲ್ಲ, ಸಿಕ್ಕು ಏನೋ ತದಾಗಬಾರ್ದಪ್ಪ, ಮಂಜುನಾಥೇಶ್ವರ ಹೆಸರಿಗೆ ಕಳಂಕ ಬರಬಾರ್ದು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಆದರೆ ಇವರು ಇವತ್ತಿನ ದಿವಸ ಏನಾಗಿದೆ, ಇದೆಲ್ಲ ಆದಮೇಲೆ ಇವತ್ತಿನ ದಿವಸ ಮೊದಲು SIT ವೆಲ್ಕಮ್ ಮಾಡಿದ್ದಾರೆ. ಆವಾಗ ಹೇಳಬೇಕಾಗಿತ್ತು SIT ಬೇಡ ಅಂಥೇಳಿ. ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇದಾಗಲಾರ್ದ ಮ್ಯಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಅವರು ರಾಜಕೀಯವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಇವರು ಉದ್ದೇಶ ಬೇರೆ ಇದೆ. ಯಾಕೆ ಕ್ಷಮೆ ಕೇಳಬೇಕು? ನೋಡಿ, ಅದನ್ನು ಇವತ್ತು ಈಗಾಗಲೇ SIT ಒಳ್ಳೆ ರೀತಿ ತನಿಖೆ ಮಾಡ್ತಾ ಇದೆಯಾ, ನಿಮ್ಗೆ ಗೊತ್ತಿದೆ. ಎಲ್ಲವನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಇವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನು ಇವರು ಮೊದಲು SITಯನ್ನು ಸ್ವಾಗತ ಮಾಡಿದರು. ಇದೆಲ್ಲನೂ ಕೂಡ ಮುಂದೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಅಂದಮೇಲೆ ಕೊನೆ ಹಂತಕ್ಕೆ ಇವರು ನಾಟಕ ಮಾಡ್ತಾಯಿದ್ದಾರೆ. ಅಲ್ಲಿವರೆಗೆ ಇವರು ಸುಮ್ಮನೆ ಇದ್ದರು. ಮತ್ತು ಯಾವುದೇ ಸರ್ಕಾರ ಇರಲಿ, ಗಂಭೀರವಾದಂಥ ಆರೋಪಗಳು, ಸತ್ಯ ಇರಲಿ, ಸುಳ್ಳಿರಲಿ, ಈ ಥರ ಇಷ್ಟೆಲ್ಲ ನಾನು 10 ಶವಗಳನ್ನು ಹೂಳಿದ್ದೀನಿ ಇಂಥವೆಲ್ಲ ಹೇಳಿದಾಗ ಸ್ವಾಭಾವಿಕವಾಗಿ ತನಿಖೆ ಮಾಡಬೇಕಾಗ್ತದೆ. ಕೋರ್ಟ್ ಕೂಡ ಅದೇ ಹೇಳ್ತವೆ. ಇದರಿಂದ ಏನಾಗುತ್ತೆ, ಈಗ ಒಂದು ರೀತಿಯಿಂದ ಇದು ಒಳ್ಳೆಯದು. ಇವತ್ತು ಧರ್ಮಸ್ಥಳ ಮತ್ತಷ್ಟು ಇವತ್ತು ಶಕ್ತಿಶಾಲಿ ಆಗ್ತದೆ. ಧರ್ಮಸ್ಥಳದ ಮೇಲೆ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತದೆ ಜನರಿಗೆ. ಈ ರೀತಿ ಸುಳ್ಳು ಆಪಾದನೆಗಳು ಮಾಡಿ, ಸುಳ್ಳನ್ನು ಮಾಡಿಸಿ ಧರ್ಮಸ್ಥಳವನ್ನು ಇದು ಮಾಡಲಿಕ್ಕೆ ಯಾರು ಬಯಸಿದ್ರಲ್ಲ ಅವ್ರಿಗೆ ಸರಿಯಾದಂಥ ಒಂದು ಪಾಠ ಕಲಿಸಿದಂಗೆ ಆಗ್ತದೆ. ಅದ್ರ ಜೊತೆಗೆ ಧರ್ಮಸ್ಥಳದ ಗೌರವ ಇನ್ನೂ ಹೆಚ್ಚಿಗೆ ಆಗ್ತದೆ. ನೋಡಿ, ಒಬ್ಬರು ಹಿಂದೆ ನಿಸಾರ್ ಅಹಮದ್ ಅವ್ರು ಇದ್ದಾಗ ಆಯ್ತಾ ಕರೆದಿದ್ರು. ಬಾನು ಮುಸ್ತಾಕ್ ಏನೋ ಅದನ್ನು ಅವರು ಮುಸ್ಲಿಂ ಹೆಣ್ಮಗಳು ಅಂಥೇಳಿ ನಾವು ಕರೆದಿದ್ವ. ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ವಿಜಿತರಿದ್ದಾರೆ, ನಮ್ಮವ್ರಿದ್ದಾರೆ. ಅವ್ರಿಗೆ ಕರೆದಿದಂಥ ತಪ್ಪ ಅದು. ನೀವು ಎಲ್ಲವನ್ನು ಒಯ್ದು ಈಗ ಎಷ್ಟೋ ಸಲ ನಮ್ಮ ದರ್ಗಾದಾಗಳು ನಮ್ಮನ್ನು ಕರೀತಾರೆ. ಬಿಜಾಪುರದಲ್ಲಿ ನಮ್ಮ ಹಸಿಬಿದ್ದ ದರ್ಗಾ ಇದೆ, ನಮ್ಮನ್ನು ಕರೀತಾರೆ. ಏನರ್ಥ ಅದು? ನಮಗೆ ಉದ್ಘಾಟನೆ ಕರೀತಾರೆ. ಇದು ಒಂದು ಬಾಂಧವ್ಯ. ಇವತ್ತಿನ ದಿವಸ ಸಾಮರಸ್ಯ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ಇವತ್ತು ದಿವಸ ಒಂದು ಎಲ್ಲವನ್ನು ಒಯ್ದಲ್ಲಿ ಹಚ್ತಿರಲ್ಲ, ಅದು ಸರಿಯಾದದ್ದಲ್ಲ. ಬೇರೆ BJP ಅವ್ರು ಬಹುಶಃ ಬೇರೆ ಏನೂ ಇಶ್ಯೂಸ್ ಇಲ್ಲ ಕಾಣ್ತದೆ ಅವ್ರಿಗೆ. ಅವ್ರು BJP ಅವ್ರಿಗೆ ಹೋಗಲಿ, ಅಲ್ಲಿ ಟ್ರಂಪ್ 50% ಇದು ಮಾಡಿದ್ದಾನೆ, ಏನು ನಮ್ಮಲ್ಲೇ ತಾರೀಫ್ ಹಾಕಿದ್ದಾರೆ 25, ಅದನ್ನು ಹೋಗಿ ಮೋದಿಯವ್ರ ಕಡೆ ಹೋಗಿ ಅಂತ ಹೇಳಿ. ನೂರಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಇಲ್ಲಿ. ನಮ್ಮ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ, ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಕಡಿಮೆ ಸಿಕ್ಕಿದೆ 14 ಮತ್ತು 15 ಫೈನಾನ್ಸ್ ಅಂತಾಗ. ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಅವನು ಹೋಗಿ ಇವತ್ತು ದಿವಸ ಮಾತಾಡಲಿ. ಅಲ್ಲಿ ಈಗ 2ನೇ ಏರ್ಪೋರ್ಟ್ ಇದ್ದದೆ ನಮ್ಮದು, ಹೋಗಲ್ಲಿ ಮಾತಾಡಲಿ. ಅದನ್ನು ಬಿಟ್ಕೊಂಡು ಬರೇ ಈ ರೀತಿ ಧರ್ಮದ ವಿಷ ಬೀಜ ಬಿಚ್ಚೋದು, ಧರ್ಮಸ್ಥಳ, ಬಾನು ಮುಸ್ತಾಕ್ ಇದೇ ಅಲ್ಲ. ಏನು ಅಭಿವೃದ್ಧಿ ಸಲ ಓಡಾಡ್ತಾ ಇದ್ದಾರೆ, ಟ್ಯಾಕ್ಸ್ ಸಲ ಓಡಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಟ್ಯಾಕ್ಸ್ ಜಾಸ್ತಿ ಸಿಗಬೇಕು, ಕಡಿಮೆ ಆಗಿದೆ ಅಂತ ಓಡಾಡ್ತಾ ಇದ್ದಾರೆ. ಅಥವಾ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿಗೆ ರಸ್ತೆಗಳು ಸಿಗಬೇಕು, ವಿಮಾನ ನಿಲ್ದಾಣಗಳಾಗಬೇಕು, ರೈಲ್ವೇಸ್ ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಅಲ್ಲ, ಬರೇ ಭಾವನೆಗಳನ್ನ, ಜನರ ಭಾವನೆಗಳನ್ನ ಕಲಿಸುವಂಥದ್ದು. ಥ್ಯಾಂಕ್ ಯು. ನೋಡಿ, ಈಗ ಶಿವಕುಮಾರ್ ಅವರು ಈಗಾಗಲೇ ಅದನ್ನು ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಅವರೊಮ್ಮೆ ಕ್ಷಮಾಪಣೆ ಕೇಳಿದ್ಮೇಲೆ ಅದನ್ನು ನಾನು ಮತ್ತೆ ಇದನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ನೋಡಿ, ನನಗದು ವಿಷಯ ಗೊತ್ತಿಲ್ಲ. ಈಗ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಈ ಗಣಿ ವಿಚಾರದಲ್ಲಿ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಏನು ನುಕ್ಸಾನಾಗಿದೆ, ಅದು ವೈಯಕ್ತಿಕವಾಗಿ ಯಾರು ಒಂದು ಹೆಸರಲ್ಲ, ಯಾರ್ಯಾರು ಏನೇನು ಅಕ್ರಮಗಳು ಮಾಡಿದ್ದಾರೆ, ಏನೇನಾಗಿದೆ, ಎಷ್ಟು ಸರ್ಕಾರಕ್ಕೆ ಲಾಸ್ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಮೊನ್ನೆ ಹೊಸದಾಗಿ ಒಂದು ನಾವು ಇದನ್ನು ಮಾಡ್ತಾಯಿದ್ವಿ. ಒಟ್ಟಾರೆ ಅದು ರಾಜ್ಯಕ್ಕೆ ಒಳ್ಳೆಯದು. ಯಾರು ಇದನ್ನು ಗಣಿ ಲೂಟಿಯನ್ನು ಮಾಡಿದ್ದಾರೆ ಅವರೆಲ್ಲ ಎಲ್ಲರಿಗೂ ಕೂಡ ಇದನ್ನು ಶಿಕ್ಷೆ ಆಗುತ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.